ನಮಸ್ಕಾರ ಸ್ನೇಹಿತರೆ, ಬೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ದಿಗುಜ್ಜೆ ಅಥವಾ ದಿವಿ ಹಲಸು ಅಂತ ಹೇಳ್ತಾರೆ. ಇದರಿಂದ ಇವತ್ತು ಪೋಡಿ ಮಾಡುವ. ಮೊದಲಿಗೆ ನಾನು ಇದನ್ನು ಹೀಗೆ ಕಟ್ ಮಾಡಿಕೊಳ್ತಾ ಇದ್ದೇನೆ. ನನಗೆ ಮೆಟ್ಟುಗತ್ತಿಯಲ್ಲೇ ಕಟ್ ಮಾಡಲಿಕ್ಕೆ ಆರಾಮಾಗೋದು, ಹಾಗೆ ನಾನು ಮೆಟ್ಟುಗತ್ತಿಯಲ್ಲೇ ಕಟ್ ಮಾಡ್ತಾ ಇದ್ದೇನೆ. ಕೈಗೆ ಎಣ್ಣೆ ಸವರಿಕೊಂಡು ಕಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಈ ಗೂಂಜನ್ನು ತಗೊಂಡಿದ್ದೇನೆ. ನೋಡಿ, ಇದನ್ನು ಗೂಂಜು ಅಂತ ಹೇಳ್ತಾರೆ. ಈಗ ಸಿಪ್ಪೆ ಮತ್ತು ಗೂಂಜಿನ ಭಾಗವನ್ನು ತಗೊಳ್ಬೇಕು. ಹಾಳಾದ ಭಾಗ ಇದ್ದರೆ ಕಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಈ ಥರ ತೆಳ್ಳಗೆ ಕಟ್ ಮಾಡಿಕೊಳ್ಬೇಕು. ನೋಡಿ, ಹೀಗೆ ನೋಡಿ, ಈ ಥರ ಕಟ್ ಮಾಡಿ ನೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಎಲ್ಲವನ್ನು ಅದೇ ರೀತಿ ತೆಳ್ಳಗಾಗಿ ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡಿ ನೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ತೆಳ್ಳಗೆ ಕಟ್ ಮಾಡಿಕೊಂಡಾಗಿದೆ. ಇದನ್ನೀಗ 2 ಬಾರಿ ನೀರಲ್ಲಿ ತೊಳ್ಕೊಳ್ಳುವ. ಈ ನೀರನ್ನು ಚೆಲ್ಕೊಳ್ತಾ ಇದ್ದೇನೆ. ನೋಡಿ, ಇದು ಅದರ ಕನರು ಅಂತ ಹೇಳ್ತೇವೆ, ಅದನ್ನು ತೆಕ್ಕೊಳ್ಬೇಕು. ಇದನ್ನೀಗ 2 ಬಾರಿ ತೊಳೆದಾದ ಮೇಲೆ ಈಗ ಸ್ವಲ್ಪ ಈ ರೀತಿ ಕೈಯಲ್ಲಿ ಕುಲುಕಿಕೊಂಡು ನೀರು ಬಟ್ಟೆನೆಲ್ಲ ಸ್ವಲ್ಪ ಬರುವಷ್ಟು ತಕ್ಕೊಳ್ಬೇಕು. ಈ ರೀತಿಯಾಗಿ ತಗೊಂಡೊಂದು ಪಾತ್ರಕ್ಕೆ ಹಾಕಿಕೊಳ್ಬೇಕು. ಈಗ ಎಲ್ಲವನ್ನು ಆ ರೀತಿ ಮಾಡಿಕೊಂಡೆ. ಇನ್ನು ಇದಕ್ಕೆ ಹುಡಿ ಉಪ್ಪು 3/4 ಸ್ಪೂನ್ ಆಗುವಷ್ಟು ಹಾಕಿಕೊಳ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಯಾಕೆ ಮಾಡಿಕೊಳ್ಳೋದು ಅಂತ ಹೇಳಿದರೆ, ಈ ಹೋಳುಗಳಿಗೆಲ್ಲ ಸ್ವಲ್ಪ ಉಪ್ಪು ಎಳ್ಕೊಂಡು ಪೋಡಿ ಮಾಡಿದರೆ ರುಚಿಯಾಗ್ತದೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದೇ ರೀತಿ ಆಲೂಗಡ್ಡೆ ಪೋಡಿಗೆ ಅಥವಾ ಬಜ್ಜಿ, ಬಾಳೆಕಾಯಿ ಬಜ್ಜಿ ಎಲ್ಲ ಮಾಡುವಾಗ ಈ ರೀತಿ ಮಾಡಿಕೊಂಡ್ರೆ ಅದು ಒಳಗಡೆ ಸಪ್ಪೆ ಆಗೋದಿಲ್ಲ. ಗೆಣಸಿನ ಪೋಡಿ ಇದೆಲ್ಲ ಮಾಡುವಾಗ ಒಳ್ಳೆಯದಾಗ್ತದೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು 5-6 ನಿಮಿಷ ಇಟ್ಟುಕೊಳ್ಬೇಕು. ಅಷ್ಟರೊಳಗಡೆ ಮಸಾಲೆ ರೆಡಿ ಮಾಡಿಕೊಳ್ಳುವ. ಈಗ ಮಸಾಲೆಗೆ ಸ್ವಲ್ಪ ಇಂಗಿನ ಪುಡಿ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ, ಹೆಚ್ಚು ಕಡಿಮೆ 3/4 ಸ್ಪೂನ್ ಆಗುವಷ್ಟು ಹಾಕಿಕೊಂಡಿದ್ದೇನೆ. ಇಂಗಿನ ಪುಡಿ ಹಾಕಿಕೊಂಡಿದ್ದೇನೆ. 2 ಸ್ಪೂನು ಜೀರಿಗೆ ಹಾಕಿಕೊಂಡೆ. ಈಗ ಖಾರಕ್ಕೆ ಅನುಗುಣವಾಗಿ ಅವರವರ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಮೆಣಸಿನ ಪುಡಿ ಹಾಕಿಕೊಳ್ಬೋದು. ನಾನೀಗ 2 ಸ್ಪೂನ್ ಹಾಕಿಕೊಂಡಿದ್ದೇನೆ. ಉಪ್ಪು ತುಂಬ ಹಾಕಿಕೊಳ್ಳೋದು ಬೇಡ. ಈಗ ಅಂದರೆ ನಾವಾಗ ಹೋಳಿಗೆ ಸ್ವಲ್ಪ ಹಾಕಿದ್ದೇವಲ್ಲ, ಆದ ಕಾರಣ ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕಿಕೊಳ್ಳುವ. ಹಿಟ್ಟೆಲ್ಲ ರೆಡಿ ಆದಾಗ ಉಪ್ಪು ಬೇಕು ಅಂತಾದರೆ ಸೇರಿಸಿಕೊಳ್ಳುವುದು. 1/2 ಸ್ಪೂನು ಅರಿಶಿನ ಪುಡಿ. ಒಂದು ಬಾರಿ ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ.
ಸ್ವಲ್ಪ ಅಕ್ಕಿ ಹುಡಿ, ಸ್ವಲ್ಪ ಕಡಲೆ ಹುಡಿ, ಅಕ್ಕಿ ಹುಡಿಗಿಂತ ಸ್ವಲ್ಪ ಜಾಸ್ತಿ ಕಡಲೆ ಹುಡಿ ತಗೊಂಡಿದ್ದೇನೆ. ಈಗ ಇದಕ್ಕೆ ನೀರು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹಿಟ್ಟು ತೆಳ್ಳಗೆ ಮಾಡಿಕೊಂಡ್ರೆ ಅದರ ಕವರು ಸ್ವಲ್ಪ ತೆಳ್ಳಗಿರ್ತದೆ, ದಪ್ಪ ಮಾಡಿಕೊಂಡ್ರೆ ಪೋಡಿಯ ಕವರಿನಾಗಿರೋದು ದಪ್ಪ ಇರ್ತದೆ ಹಿಟ್ಟು. ಅಕ್ಕಿ ಹುಡಿ ಹಾಕಿದರೆ ಅದು ಅದರ ಪೋಡಿ ಕ್ರಿಸ್ಪಿಯಾಗಿರಲಿಕ್ಕೆ ಒಳ್ಳೆಯದಾಗ್ತದೆ. ಅದಕ್ಕೆ ಈ ರೀತಿ ಮಾಡಿಕೊಳ್ಳೋದು. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಂತ ಚೆಕ್ ಮಾಡಿಕೊಳ್ಬೋದು. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಹೀಗೆ ನೀರಿನಿಂದ, ಅಂದರೆ ಉಪ್ಪು ನೀರು ಸ್ವಲ್ಪ ಕೆಳಗಡೆ ನಿಂತಿರ್ತದೆ, ಇದನ್ನು ಈ ರೀತಿ ಚೆಂದಕ್ಕೆ ಹಿಂಡಿ ತಗೊಳ್ಬೇಕು ಕೈಯಲ್ಲಿ. ಈಗ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಬಿಸಿಯಾಗಿದೆ. ಈಗ ಇದನ್ನು ಪೋಡಿಯನ್ನು ಎಣ್ಣೆಗೆ ಬಿಟ್ಟುಕೊಳ್ಳುವ. ನಮಗೆ ಪೋಡಿ ಕವರು ಅದಕ್ಕೆ ದಪ್ಪಕ್ಕಿಲ್ಲದ್ರೆ ರುಚಿಯಾಗೋದು, ಹಾಗಾಗಿ ಸ್ವಲ್ಪ ಹಿಟ್ಟು ತೆಳ್ಳಗೆ ಮಾಡಿಕೊಂಡಿದ್ದೇನೆ. ಈ ಹೋಳಿಗೆ ಉಪ್ಪು ಹಾಕಿದ ಕಾರಣ ಅದು ಉಪ್ಪೆಲ್ಲ ಎಳ್ಕೊಂಡು ರುಚಿಯಾಗಿರ್ತದೆ. ಹದ ಉರಿಯಲ್ಲಿ ಅದನ್ನು ಕಾಯಿಸಿಕೊಳ್ಳುವ. ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಅದು ಬಜ್ಜಿ ಮೆಣಸನ್ನು ಕೂಡ ಇದೇ ರೀತಿ ಹುಡಿ ಉಪ್ಪಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರ್ತದೆ. ಇದು ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ ಇದು ಆಯಿತು. ಇದನ್ನೀಗ ಎಣ್ಣೆಯಿಂದ ತೆಗಿತಾ ಇದ್ದೇನೆ. ನೋಡಿ ರುಚಿಕರವಾದ ಪೋಡಿ. ಇನ್ನೆಲ್ಲವನ್ನು ಇದೇ ರೀತಿ ಎಣ್ಣೆಯಲ್ಲಿ ಹಾಕಿ ಕರೆದುಕೊಳ್ತಾ ಇದ್ದೇನೆ. ದೀಗುಜೆ ಪೋಡಿ ಮಾಡಿ ಹಿಟ್ಟು ಇಷ್ಟು ಉಳಿದಿದೆ. ಈಗ ಇದಕ್ಕೆ ಬಾಳೆಹಣ್ಣು ಪೋಡಿ ಮಾಡುವಂತ ಯೋಚನೆ ಮಾಡಿದ್ದೇನೆ. ಈ ಹಿಟ್ಟಲ್ಲಿ ನೋಡಿ 2 ಕದಳಿ ಬಾಳೆಹಣ್ಣು ತಗೊಂಡಿದ್ದೇನೆ. ಇದನ್ನು ಸಿಪ್ಪೆ ಸುಲಿತಾ ಇದ್ದೇನೆ. ಬಾಳೆಹಣ್ಣನ್ನು ಸಿಪ್ಪೆ ಸುಲಿದು ಇಲ್ಲಿ ಇಟ್ಟುಕೊಂಡಿದ್ದೇನೆ. ಈಗ 2 ಬಾಳೆಹಣ್ಣನ್ನು ಕೂಡ ಸಿಪ್ಪೆ ಸುಲಿದಾಗಿ ಈಗ ಇದಕ್ಕೆ ಈ ರೀತಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಈ ಬಾಳೆಹಣ್ಣನ್ನು 3 ಭಾಗ ಮಾಡಿಕೊಂಡಿದ್ದೇನೆ. ಉದ್ದಕ್ಕೆ 3 ಪೀಸಾಗಿ ಸೀಳಿಕೊಂಡಿದ್ದೇನೆ. ಈಗ ಇದನ್ನು ಎಣ್ಣೆಯಲ್ಲಿ ಕರೆದುಕೊಳ್ಳುವ. ಇದನ್ನೀಗ ಎಣ್ಣೆಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಅದು ಸಿಹಿ ಇರುವ ಕಾರಣ ಈ ರೀತಿ ಶಬ್ದ ಕೇಳ್ತದೆ.
ಕೇರಳಿಗರು ಇದೇ ರೀತಿ ಪಳಂಪೋರಿ ಅಂತ ಮಾಡ್ತಾರೆ ಅವರು. ಸ್ವಲ್ಪ ವ್ಯತ್ಯಾಸ ಇರ್ಬೋದು ನೇಂದ್ರ ಬಾಳೆಹಣ್ಣಿಗೆ ಹೀಗನ. ತಿನ್ನಲಿಕ್ಕೆ ಇದು ಕೂಡ ರುಚಿ ಆಗ್ತದೆ. ಅದು ಸಿಹಿ ಇರುವ ಕಾರಣ ನೋಡಿ ಆ ರೀತಿ ಬೆಂದುಕೊಂಡು ಬರ್ತದೆ. ಇದನ್ನೀಗ ಎಣ್ಣೆಯನ್ನು ತೆಕ್ಕೊಳ್ಳುವ. ನೋಡಿ ಅದರ ಕೋಟು ಅಂದರೆ ಈಗ ಹಿಟ್ಟು ಈ ರೀತಿ ಬ್ರೌನ್ ಕಲರಿಗೆ ಬಂದ ಮೇಲೆ ಅದು ಎಣ್ಣೆಯಿಂದ ತೆಗೆಯುವ. ಹೆಂಗಾಯ್ತು ದಿಗ್ಗಜ ಬಡಿ? ಉಪ್ಪೆಲ್ಲ ಮುಟ್ಟಿದ್ದಲ್ಲ ಭಾಗಕ್ಕೆ, ಇಲ್ಲ ಚಪ್ಪೆ ಚಪ್ಪೆ ಇಪ್ಪದಲ್ಲ. ಹೆಂಗಾಯ್ತು ಹೆಂಗಾಯ್ತಪ್ಪ? ಸೂಪರ್ ಇದೆ. ಉಪ್ಪು ಮುಟ್ಟುವಂಗೆ ಮಾಡಿದ್ದು ಅದು ಭಾಗ ಕೊರೆದ ಕೂಡಲೇ ಉಪ್ಪಿನ ಹೊಡಿ ಹಾಕಿ ಮಿಕ್ಸ್ ಮಾಡಿದ್ದು. ಅದರ ಮೇಲೆ ಇಲ್ಲ ಭಾಗ ಚಪ್ಪೆ ಚಪ್ಪೆ ಹಬ್ಬದ ಅದಕ್ಕೋಸ್ಕರ. ಹೆಂಗಾಯ್ತು ವಾಸವಿ? ಸೂಪರ್. ನೀವು ಟ್ರೈ ಮಾಡಿ ಹೇಗಾಗ್ತದೆ ಅಂತ ಹೇಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.